ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೊನೆಗೂ ಕೂಡ ನುಡಿದಂತೆ ನಡೆದುಕೊಂಡ್ರ. ಕ್ಷೇತ್ರಕ್ಕೆ ಧಕ್ಕೆ ಆದ್ರೆ ನನ್ನಂತಹ 100 ಡಿ.ಕೆ. ಶಿವಕುಮಾರ್ಗಳು ಬರ್ತಾರೆ ಅನ್ನೋದನ್ನ ಹೇಳಿದ್ರು. ವಿಧಾನಸಭೆಯ ಸದನದಲ್ಲಿ ಅದೇ ಮಾತನ್ನ ಪುನರುಚ್ಚರಿಸಿದ್ರು. ಹೊರಗಡೆ ಬಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನದು ನೋಡಿ. ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಬೇಕಿತ್ತು. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ನೋಡಿದಾಗ ಸಿದ್ದರಾಮಯ್ಯ ಅವರು ಡಮ್ಮಿ ಸಿಎಂ ಅನ್ನೋದು ಸ್ಪಷ್ಟ ಆಗತ್ತೆ. ಜೊತೆಯಲ್ಲಿ ಗೃಹ ಸಚಿವರು ಸುಮ್ಮನೆ ಕಾಟಾಚಾರಕ್ಕಿದ್ದಾರೆ. ಸರ್ಕಾರ ನಡೀತಿರುವಂತದ್ದೇ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಒನ್ ಮ್ಯಾನ್ ಶೋ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಡುವಂತಿದೆ. ಯಾಕೆ ಅಂದ್ರೆ ತನಿಖೆ ಹಂತದಲ್ಲಿದೆ, ತನಿಖೆ ನಡೀತಿದೆ, SIT ತನಿಖೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಭಕ್ತರಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಇದು ದೊಡ್ಡ ಷಡ್ಯಂತ್ರ ನಡೆದಿದೆ, ತುಂಬಾ ಜನ ಇದರಿಂದ ಇದ್ದಾರೆ, ಅವನು ಯಾರೋ ಬಂದು ಹೇಳ್ದ, ಆ ಕಾರಣಕ್ಕೋಸ್ಕರ SIT ರಚನೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮೂಲದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಈ ಸರ್ಕಾರ ಆ ಕ್ಷೇತ್ರ ವಿರೋಧಿಯೇ? ಈ ನಾಯಕರು, ಈ ಪಕ್ಷ ಆ ಕ್ಷೇತ್ರದ ವಿರೋಧಿಯೇ? SIT ರಚನೆಗೂ ಮುಂಚೆ ಸಿದ್ದರಾಮಯ್ಯ ಅಥವಾ ಗೃಹ ಸಚಿವರು ಮತ್ತೆ ಸರ್ಕಾರದ ಎಲ್ಲ ನಾಯಕರು ಒಂದು ಗಟ್ಟಿಯಾದ ನಿರ್ಧಾರ ಮಾಡ್ಕೊಂಡಿಲ್ವಾ? ಅಥವಾ ಡಿ.ಕೆ. ಶಿವಕುಮಾರ್ ಅವರ ಸಲಹೆಯನ್ನ ಕೇಳಲಿಲ್ವಾ? ಅಥವಾ ಡಮ್ಮಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪಾಡಿಗೆ ತಮ್ಮ ನಿರ್ಧಾರವನ್ನ ತಗೊಂಡ್ರ? ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಸೂಪರ್ ಸಿಎಂ ಸಲಹೆಯನ್ನ ಸ್ವೀಕರಿಸಲಿಲ್ವಾ? ಇಷ್ಟು ಕೂಡ ಪ್ರಶ್ನೆ ಉದ್ಭವಿಸುತ್ತೆ. ಹಾಗಿದ್ರೆ ಆರಂಭದಿಂದ ಒಂದೊಂದೇ ಪ್ರಶ್ನೆ ಕೇಳಬೇಕಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳ ಲೆಕ್ಕದಲ್ಲಿ. ಇಲ್ಲಿ ಷಡ್ಯಂತ್ರ ನಡೆದಿದೆ, ತುಂಬಾ ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ SITಯನ್ನ ರಚಿಸಿದ್ದು ಏತಕ್ಕೆ? ಒಂದು ಕ್ಷೇತ್ರ, ಆ ಕ್ಷೇತ್ರದ ಭಕ್ತರಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ನಡೀತಿದೆ ಅನ್ನೋದು ಗೊತ್ತಾದ ಕೂಡಲೇ ಯಾಕೆ ಅದನ್ನ ಕ್ಲೋಸ್ ಮಾಡಲಿಲ್ಲ? ಅಥವಾ SIT ರಚಿಸೋಕೆ ಮುಂಚೆನೆ ಬೇರೆ ತನಿಖಾ ಸಂಸ್ಥೆಯಿಂದಲೋ ಅಥವಾ ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ಕೊಡಬಹುದಾಗಿತ್ತು. ಆ ಸ್ಥಳೀಯ ಪೊಲೀಸರಿಗೆ ಆ ಕೆಲಸವನ್ನ ಯಾಕೆ ಈ ಸರ್ಕಾರ ಮಾಡಲಿಲ್ಲ? ಸೂಪರ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುತುವರ್ಜಿ ವಹಿಸಿಕೊಂಡು ಈ ಕೆಲಸವನ್ನ ಯಾಕೆ ಮಾಡಲಿಲ್ಲ? ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಒಂದೇ ಮಾತು, CM, ಹೋಮ್ ಮಿನಿಸ್ಟ್ರು ಇವರೆಲ್ಲ ಏನು ಲೆಕ್ಕಕ್ಕಿಲ್ಲ, ಎಲ್ಲವೂ ನಾನೇ. ಆ ಕಾರಣಕ್ಕೋಸ್ಕರನೇ ಹೇಳ್ತಿದ್ದೀನಿ, ಇಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಷಡ್ಯಂತ್ರ ಮಾಡಿದ್ ಯಾರು? ಅವರನ್ನು ಯಾಕೆ ಒದ್ದು ಹೊಳಗಾಗ್ತಿಲ್ಲ? ಅದ್ಯಾರೇ ಇರಬಹುದು. ಆ ಕೆಲಸವನ್ನ ಯಾಕೆ ಮಾಡಲಿಲ್ಲ? ತನಿಖೆ ನಡೀತಿರುವ ಹಂತದಲ್ಲಿ DCM ಡಿ.ಕೆ. ಶಿವಕುಮಾರ್ ಅವರು ಇಂಥದ್ದೊಂದು ಹೇಳಿಕೆ ಕೊಟ್ಟ ಮೇಲೆ ಈ ತನಿಖೆಯ ವರದಿಯ ವಿಶ್ವಾಸಾರ್ಹತೆ ಎಲ್ಲಿಗೆ ಬಂದು ನಿಲ್ಲುತ್ತೆ? ಹೇಗೆ ನಂಬುತ್ತಾರೆ? ಯಾಕೆ ನಂಬಬೇಕು? ಮೂರನೇ ವಿಚಾರ, ಹಾಗಿದ್ರೆ ಕಾಟಾಚಾರಕ್ಕೆ ಈ ಸರ್ಕಾರ ಮತ್ತು ಈ ಸೂಪರ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ತನಿಖೆಯನ್ನ ಮಾಡಿಸಿರಬಹುದೇ? ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅಹಿಂದ 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 ಅಂತ ಓಡಾಡ್ತಾರೆ. ಸಾರಿ, ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಹಿಂದ ಅಹಿಂದ ಅಂತ ಓಡಾಡ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಅಹಿಂದ ಅನ್ನುವಂಥದ್ದು ಕಾಲಕಸ ಅನ್ನುವ ರೀತಿಯಲ್ಲಿ ಯೋಚಿಸ್ತಾರೆ ಮತ್ತು ವರ್ತಿಸ್ತಾರೆ ಅನ್ನೋದಕ್ಕೆ ಇದು ಎರಡನೇ ಪ್ರಕರಣ. ಈ ಹಿಂದೆ ಕೂಡ ಅವರದ್ದೇ ಸರ್ಕಾರ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಬಂದಾಗ ಸೈಲೆಂಟ್ ಆಗಿ ಸಂಪುಟ ಸಭೆಯಲ್ಲಿ ಒಪ್ಕೊಂಡು ಹೊರಗಡೆ ಬಂದು ಪ್ರೆಸ್ ಮೀಟ್ ಅಲ್ಲಿ ನಾವು ಹೇಳೇ ಇರಲಿಲ್ಲ, ನಮ್ಗೆ ಇಷ್ಟನೇ ಇರಲಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಅಂಥದ್ದೇ ಹೇಳಿಕೆಯನ್ನ ಕೊಡುವ ಮೂಲಕ ತನ್ನೊಳಗೊಬ್ಬ ಮತ್ತೊಬ್ಬ ನಾಯಕನು ಇದ್ದಾನೆ ಅನ್ನೋದನ್ನ ಪ್ರದರ್ಶಿಸುತ್ತಿದ್ದಾರಾ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಅನುಮಾನ ಮೂಡುತ್ತೆ. ಇನ್ನೊಂದು, ಕೋರ್ಟ್ ಹೇಳಿದ್ದಕ್ಕೆ ನಾವು ಮಾಡಿದ್ವಿ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಿದ್ರೆ ಕೋರ್ಟ್ಗೆ SIT ಟೀಮ್ ಇನ್ನೂ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ. ಆ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಜಡ್ಜ್ ರೀತಿಯಲ್ಲಿ ಈ ಕೇಸಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿಕೆಯನ್ನ DCM ಕೊಡಬಹುದು ಅಂತ ಯಾವ ಲೀಗಲ್ ಬುಕ್ ನಲ್ಲಿ ಮೆನ್ಷನ್ ಆಗಿದೆ. ಉಪಮುಖ್ಯಮಂತ್ರಿ ಆದವರು ಒಬ್ಬ ಸಿವಿಲ್ ಕೋರ್ಟ್ ಜಡ್ಜ್ಗೆ ಸಮನಾದಂತಹ ಎಲ್ಲ ಅರ್ಹತೆ
ಮತ್ತು ಸಾಮರ್ಥ್ಯ ಹೊಂದಿರ್ತಾರೆ ಅನ್ನುವಂಥದ್ದೇನಾದ್ರೂ ವಿಶೇಷ ಕಾನೂನು ಇದೆಯಾ ಅಥವಾ ಸಂವಿಧಾನದಲ್ಲಿ ಅಂಥದ್ದೊಂದು ವಿಶೇಷ ಉಲ್ಲೇಖ ಇದೆಯಾ ಗೊತ್ತಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಕೇಸಲ್ಲಿ ಈ ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅನ್ನೋದನ್ನ ನೇರ ಹೇಳೋ ಮೂಲಕ ಅವರ ಕಾಂಗ್ರೆಸ್ ಸರ್ಕಾರ ಡಮ್ಮಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ತೆಗೆದುಕೊಂಡ ನಿರ್ಧಾರ, ಸೂಪರ್ ಸಿಎಂ ಆಗಿ ನಾನು ಹೇಳ್ತಿದ್ದೀನಿ, ಇದೆಲ್ಲವೂ ತಪ್ಪು 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 ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಸ್ಪಷ್ಟ ಆಯಿತು ಏನಂದ್ರೆ, ಖುದ್ದು ಘನವೆತ್ತ ಉಪಮುಖ್ಯಮಂತ್ರಿಗಳೇ ಹೇಳೋ ಪ್ರಕಾರ ಈ ಕೇಸ್ ಎಲ್ಲಿಗೂ ಹೋಗಿ ನಿಂತಿದೆ, ಜೊತೆಯಲ್ಲಿ ಷಡ್ಯಂತ್ರ ಆಗಿದೆ. ಒಂದು ಶ್ರದ್ಧಾ ಕೇಂದ್ರವನ್ನ ಹಾಳು ಮಾಡೋದಕ್ಕೆ ಕಾಂಗ್ರೆಸ್ನ ಸರ್ಕಾರ, ಉಪಮುಖ್ಯಮಂತ್ರಿಗಳು ಮುಂದಾಳು ಆಗಿದ್ದಂತಹ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರೇ ನಿಂತಿದ್ದಂತಹ ಸರ್ಕಾರ ತೆಗೆದುಕೊಂಡ ನಿರ್ಧಾರದಿಂದ ಆ ಕ್ಷೇತ್ರಕ್ಕೆ ಕಳಂಕ ಬಳಿಯಲಾಗಿದೆ. ಯಾರೆಲ್ಲ ನ್ಯಾಯ ಕೇಳಿ ಹೋಗಿದ್ರು ಅವರೆಲ್ಲ ಖಾಲಿ ಪೆಟ್ಟಿಗೆ, ಅವರೆಲ್ಲ ಷಡ್ಯಂತ್ರದಲ್ಲಿ ಭಾಗಿಯಾದಂತಹ ಆರೋಪಿಗಳು ಅಂತ ರುಜು ಮಾಡಿದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಧರ್ಮವಿರೋಧಿ ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಕ್ಷೇತ್ರದ ಭಕ್ತನಾಗಿ ಆ ಕ್ಷೇತ್ರದ ಮುಂದೆ ಕ್ಷಮೆ ಕೇಳಿ ಮತ್ತೊಂದು ಪಕ್ಷದಿಂದ ಸ್ಪರ್ಧಿಸಿ ಸಿಎಂ ಅಥವಾ ಪ್ರಧಾನಿ ಆಗುವಂತಹ ಸಾಧ್ಯತೆಗಳಿವೆಯಾ? ಅವರದ್ದೇ ಸರ್ಕಾರ ಮಾಡಿದೆ, ಅದು ಷಡ್ಯಂತ್ರ ಆಗಿದೆ, ಅದು ಧರ್ಮವಿರೋಧಿ ನಡೆ ಅನ್ನೋದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಂತಹ ಕೆಟ್ಟ ಸರ್ಕಾರದಲ್ಲಿ ಶಾಸಕರಾಗಿ ಉಳಿಯುವಂಥದ್ದು ಸರಿಯಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.